ಈ ಎಲೆಯಿಂದ ಸಿಗುತ್ತೆ ನಿಮ್ಮ ಕಷ್ಟಕ್ಕೆ ಮುಕ್ತಿ. ತಪ್ಪದೆ ಈ ಪರಿಹಾರ ಮಾಡಿ. ಬಿಲ್ವಪತ್ರೆಗೆ ನಮ್ಮ ಜ್ಯೋತಿಷ್ಯದಲ್ಲಿ ಹೆಚ್ಚಿನ ಮಹತ್ವವಿದೆ. ಅದರಲ್ಲೂ ಶಿವನ ಪೂಜೆಗೆ ಇದು ಬಹಳ ಮುಖ್ಯ. ಈ ಬಿಲ್ವಪತ್ರೆಯಿಂದ ನಾವು ನಮ್ಮ ಜೀವನದಲ್ಲಿನ ಕಷ್ಟಗಳಿಂದ ಮುಕ್ತಿ ಪಡೆಯಬಹುದು. ಹಾಗಾದರೆ ಇದರಿಂದ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. ಬಿಲ್ವಪತ್ರೆ ಭಗವಾನ್ ಶಿವನನ್ನು ಮೆಚ್ಚಿಸಲು ಬಳಸುವ ಅತಿ ದೊಡ್ಡ ಶಕ್ತಿಯ ವಸ್ತು ಎನ್ನಬಹುದು. ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ಶಿವನು ಬಹಳ ಸಂತೋಷದಿಂದ ನಮ್ಮ ಕಷ್ಟಗಳನ್ನು ಕೊನೆಗಾಣಿಸುತ್ತಾನೆ ಎನ್ನಲಾಗುತ್ತದೆ. ಮುಖ್ಯವಾಗಿ ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡದಿದ್ದರೆ ಶಿವಪೂಜೆ ಅಪೂರ್ಣ ಎನ್ನಲಾಗುತ್ತದೆ. ಶಿವನನ್ನು ಮೆಚ್ಚಿಸಲು ಬಯಸಿದರೆ ಬಿಲ್ವಪತ್ರೆ ಮತ್ತು ನೀರಿನ ಕಲಶವನ್ನು ಅರ್ಪಿಸಬೇಕು ಎನ್ನಲಾಗುತ್ತದೆ. ಶಿವನು ಇದರಿಂದ ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎನ್ನುವ ನಂಬಿಕೆ ಇದೆ. ಇನ್ನು ಈ ಬಿಲ್ವಪತ್ರೆಯಿಂದ ನಾವು ಅನೇಕ ವಿಭಿನ್ನ ಪ್ರಯೋಜನಗಳನ್ನು ಸಹ ಪಡೆಯಬಹುದು. ಹಣಕಾಸಿನ ಸಮಸ್ಯೆ, ನಿದ್ರೆಯ ಸಮಸ್ಯೆ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಈ ಬಿಲ್ವಪತ್ರೆಯಿಂದ ನಾವು ಪರಿಹಾರವನ್ನು ಪಡೆಯಬಹುದು. ಬಿಲ್ವ ಮತ್ತು ಶ್ರೀಫಲ್ ಎಂದು ಕರೆಯಲ್ಪಡುವ ಅದರ ಹಣ್ಣು ತುಂಬಾ ಉಪಯುಕ್ತ ಎನ್ನಲಾಗುತ್ತದೆ. ಬಿಲ್ವ ಮರವು ಸಮೃದ್ಧಿಯ ಸಂಕೇತವಾಗಿದೆ. 3 ಎಲೆಗಳು ಶಿವನ 3 ಕಣ್ಣುಗಳಿಗೆ ಸಂಬಂಧಿಸಿದೆ ಎನ್ನಲಾಗುತ್ತದೆ. ಹಾಗಾದರೆ ಈ ಎಲೆಯಿಂದ ಯಾವೆಲ್ಲ ರೀತಿಯ ಪ್ರಯೋಜನಗಳು ಸಿಗುತ್ತದೆ ಎಂಬುದನ್ನು ಇಲ್ಲಿ ನೋಡೋಣ. ಈ ಮರದ ಬೇರುಗಳ ಕೆಳಗೆ ಸ್ನಾನ ಮಾಡುವುದು ಅನೇಕ ಲಾಭಗಳನ್ನು ನೀಡುತ್ತದೆ ಎನ್ನುವ ನಂಬಿಕೆ ಇದೆ. ಮುಖ್ಯವಾಗಿ ಇದು ಬ್ರಹ್ಮಾಂಡದ ಎಲ್ಲ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವುದಕ್ಕೆ ಸಮನಾಗಿರುತ್ತದೆ ಎಂದು ಸಹ ಹೇಳಲಾಗುತ್ತದೆ. ಅಲ್ಲದೆ ಇದು ನಮ್ಮ ಜೀವನದಿಂದ ಕೆಟ್ಟ ಶಕ್ತಿಯನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಏನಾದರೂ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ, ನಿಮ್ಮ ಸುತ್ತಲೂ ನಕಾರಾತ್ಮಕ ಶಕ್ತಿಯ ಅನುಭವ ಆದರೆ ಈ ಮರದ ಕೆಳಗೆ ನೀವು ಸ್ನಾನ ಮಾಡುವುದು ಸುಲಭ ಪರಿಹಾರ ಎನ್ನಬಹುದು. ಪುರಾಣಗಳ ನಂಬಿಕೆಗಳ ಪ್ರಕಾರ ಬಿಲ್ವಪತ್ರೆಯ ಮರದಲ್ಲಿ ಲಕ್ಷ್ಮೀದೇವಿ ವಾಸವಿರುತ್ತಾಳೆ ಎನ್ನಲಾಗುತ್ತದೆ. ಹಾಗಾಗಿ ಈ ಮರವನ್ನು ತಪ್ಪದೆ ಪೂಜೆ ಮಾಡುವುದರಿಂದ ಸಂಪತ್ತಿನ ಸಮಸ್ಯೆ ಆಗುವುದಿಲ್ಲ ಎನ್ನುವ ನಂಬಿಕೆ ಇದೆ. ಮತ್ತೊಂದು ವಿಚಾರ ಎಂದರೆ ಮನೆಯ ಬಳಿ ಈ ಬಿಲ್ವಪತ್ರೆಯನ್ನು ನೆಟ್ಟರೆ ಸಮೃದ್ಧಿ ಹೆಚ್ಚಾಗುತ್ತದೆ. ನಿಮಗೆ ಯಾವುದಾದರೂ ಹಣಕಾಸಿನ ಸಮಸ್ಯೆಗಳಿದ್ದರೆ ಈ ಮರವನ್ನು ಪೂಜಿಸುವುದರಿಂದ ಪರಿಹಾರ ಪಡೆಯಬಹುದು. ನಿಮಗೆ ಆರ್ಥಿಕವಾಗಿ ಲಾಭವಾಗಬೇಕು ಎಂದರೆ ಹಾಗೂ ಸಾಲದ ಸಮಸ್ಯೆಗಳಿಂದ ಮುಕ್ತಿ ಬೇಕು ಎಂದರೆ ಈ ಮರವೇ ಪರಿಹಾರ ನೀಡುತ್ತದೆ. ನೀವು ಪ್ರತಿ ಶುಕ್ರವಾರ ಸುಮಾರು 9 ದಿನಗಳ ಕಾಲ ಹಾಗೂ ಸೋಮವಾರ 9 ದಿನಗಳ ಕಾಲ ಸಂಜೆ ಈ ಮರದ ಕೆಳಗೆ ದೀಪ ಹಚ್ಚಿ ನಂತರ ನೇರವಾಗಿ ನೀವು ಮನೆಗೆ ಹೋಗಬೇಕು. ಇದರಿಂದ ಲಕ್ಷ್ಮೀದೇವಿ ನೇರವಾಗಿ ನಿಮ್ಮ ಮನೆಗೆ ಬರುತ್ತಾಳೆ ಎನ್ನಲಾಗುತ್ತದೆ. ಇದರಿಂದ ನಿಮಗೆ ಯಾವುದೇ ಕಷ್ಟಗಳು ಸಹ ಬರುವುದಿಲ್ಲ. ಈ ಮರದ ಕೆಳಗೆ ಶಿವಲಿಂಗವನ್ನು ಇಟ್ಟು ಪ್ರತಿಷ್ಠಾಪಿಸಬೇಕು. ನಂತರ ಈ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿದರೆ ಅದರಿಂದ ಪಾಪನಾಶವಾಗುತ್ತದೆ ಎನ್ನಲಾಗುತ್ತದೆ. ಹಾಗೆಯೇ ಈ ಮರವನ್ನು ಪೂಜಿಸಿದರೆ ಅಥವಾ ಮನೆಯ ಬಳಿ ಇದ್ದರೂ ಸಹ ನಮ್ಮ ಪಾಪ ಕಡಿಮೆಯಾಗುತ್ತದೆ. ಅಲ್ಲದೆ ಇದನ್ನು ಪ್ರತಿದಿನ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಇದು ನಿಮ್ಮ ಮಾನಸಿಕ ಶಾಂತಿಯನ್ನು ಸಹ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಬಿಲ್ವಪತ್ರೆ ಮರದ ಬುಡಕ್ಕೆ ತುಪ್ಪ, ಆಹಾರ, ಪಾಯಸ ಅಥವಾ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡುವುದರಿಂದ ಬಡತನ ನಿವಾರಣೆ ಆಗುತ್ತದೆ. ಹಾಗೆಯೇ ನೀವು ಯಾರಿಗಾದರೂ ಹಣವನ್ನು ಕೊಟ್ಟಿದ್ದು ಮರಳಿ ಸಿಕ್ಕಿಲ್ಲ ಎಂದರೆ ಅದು ಸಹ ಮರಳಿ ಬರುತ್ತದೆ. ಬಿಲ್ವಪತ್ರೆಯ ಬೇರಿನ ನೀರನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಸಕಲ ತೀರ್ಥಯಾತ್ರೆಗಳ ಪುಣ್ಯ ಲಭಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದನ್ನು ನೆಡಲು ಅತ್ಯಂತ ಸೂಕ್ತವಾದ ದಿಕ್ಕು ವಾಯುವ್ಯ ದಿಕ್ಕು ಎನ್ನಲಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.